ಹಾಯ್. ಮೊಸರನ್ನ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಮೊಸರನ್ನ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಊಟ ಆದಮೇಲೆ ಮೊಸರನ್ನ ತಿನ್ನಲೇಬೇಕು ಅಂತ ಅನಿಸುತ್ತೆ. ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ಮೊಸರನ್ನ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಹಾಗಾಗಿ ಮೊಸರನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. 1 ಬಟ್ಲು ಮೊಸರು, ನಂದಿನಿ ಮೊಸರು, 2 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ, ದಾಳಿಂಬೆ, ಕೊತ್ತಂಬರಿ ಸೊಪ್ಪು, 2 ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ, ಕಾಳು ಮೆಣಸು ಎಷ್ಟು ಬೇಕು ಅಂದರೆ ಒಂದು 10ರಿಂದ ಒಂದು 12 ಕಾಳು ಮೆಣಸುಕಾಳು ನೀಟಾಗಿ ಗೆಜ್ಜಿ ಇಟ್ಕೊಳ್ಳಿ. ಹಂಗೆ ಗೆಜ್ಜಿಟ್ಕೊಂಡ್ರೇ, ಏಕೆಂದರೆ ನಾವು ತಿಂತಾಯಿದ್ರೆ ಅದು ನಮಗೆ ಮೆಣಸುಕಾಳು ಹಾಕಿದ್ವೋ ಇಲ್ಲೋ ಅನ್ನೋ ಫೀಲ್ ಬರುತ್ತೆ. ಹಂಗಾಗಿ ಮೆಣಸುಕಾಳನ್ನ ತುಂಬ ನೀಟಾಗಿ ಗೆಜ್ಜಿಟ್ಕೊಳ್ಳಿ. ನೆಕ್ಸ್ಟ್ ವೈಟ್ ರೈಸು ಆರಿರಬೇಕು, ತುಂಬ ಮೆತ್ತಗೆ ಮಾಡ್ಕೊಳ್ಳಿ. ಇದು ಬಿಸಿ ಇದ್ದರೆ ಮೊಸರನ್ನಕ್ಕೆ ಚೆನ್ನಾಗಲ್ಲ, ಹಂಗಾಗಿ ರೈಸು ಆರಿರಬೇಕು. ಓಕೆನಾ? ಮೆತ್ತಗೆ ಮಾಡಿಟ್ಕೋಬೇಕು. ನೆಕ್ಸ್ಟ್ ಏನು ಬೇಕು ಅಂದರೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಆಯಿಲ್ ಕಾಯಲಿ. ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಓಕೆನಾ? ಈಗ ಸಾಸಿವೆ ತೊಗೊಳ್ಳಿ. ಫಸ್ಟು ನಿಮಗೆ ಎಷ್ಟು ಬೇಕು ಹೇಳಿ. ಸಾಸಿವೆ ಚಟಪಟ ಅಂತ ಅನ್ಬೇಕು ಸಾಸಿವೆ. ಓಕೆನಾ? ನೆಕ್ಸ್ಟು ಗ್ರೀನ್ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಚಿಕ್ಕದಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಗ್ರೀನ್ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ. ನೆಕ್ಸ್ಟು ಕಾಳು ಮೆಣಸು ತೊಗೊಳ್ಳಿ. ಕಾಳು ಮೆಣಸು ಅಷ್ಟೇ ನೀಟಾಗಿ ಸಣ್ಣಕ್ಕೆ ಗೆಜ್ಜಿಟ್ಕೋಬೇಕು. ಅದನ್ನು ನೀಟಾಗಿ ಗೆಜ್ಜಿಟ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಆಗಬೇಕು ಸ್ವಲ್ಪ. ಅದ್ರ ಏನು ಗೊತ್ತಾ, ಇದು ಮೆಣಸಿನ್ಕಾಯಿ ಮತ್ತು ಮೆಣಸು ಸಾಸಿವೆ ನೀಟಾಗಿ ಫ್ರೈ ಆಯ್ತಾ ಯಾವ ಥರ ಫ್ಲೇವರ್ಸ್ ಘಮ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ. ಆ ಥರ ಬರಬೇಕು. ಫುಲ್ ರೋಸ್ಟು ಆಗಬಾರ್ದು. ಇದಾದಮೇಲೆ ಫುಲ್ ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಹಾಕಿ. ಏಕೆಂದರೆ ಕೊತ್ತಂಬರಿ ಸೊಪ್ಪು ಫುಲ್ಲು ರೋಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ರೋಸ್ಟ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆಗೆ ಇಷ್ಟೇ ಫ್ರೆಂಡ್ಸ್, 3 ಐಟಮ್ಸ್, 4 ಯಾಕೆಂದರೆ ಸಾಸಿವೆನೂ ಸೇರಿ 4 ಐಟಮ್ಸು ಒಗ್ಗರಣೆಗೆ ಬೇಕಾಗಿರೋದು ಅಷ್ಟೇ. ಯಾವ ಥರ ಬರುತ್ತೆ ಅಂದರೆ ಮೊಸರನ್ನ ಇದು ಯಾವುದೇ ಕಾರಣಕ್ಕೂ ದೇವಸ್ಥಾನಗಳಲ್ಲಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಮೊಸರನ್ನ ಅಂತಾರಲ್ಲ, ಸೇಮ್ ಅದೇ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ರೈಸ್ ಒಳಗಡೆಗೆ ನಾವು ಒಗ್ಗರಣೆಗೆ ಏನೇನು ಹಾಕಿದ್ವಿ ಅದನ್ನು ಬಾಣಲಿಯಿಂದ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಫಸ್ಟೇ ಉಪ್ಪು ಹಾಕಿದ್ದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ. ವೈಟ್ ರೈಸಿಗೆ ಉಪ್ಪು ಹಾಕಿ ಇಟ್ಟಿದ್ದೆ. ಆರ್ಲಿ ಬಿಸಿ ಇತ್ತಲ್ಲ, ತುಂಬ ಬಿಸಿ ಇತ್ತು ರೈಸು, ಹಂಗಾಗಿ ಆರ್ಲಿ ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿ ಹಾಕಿದ್ದೆ. ಈಗ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟನ್ನು ಉಪ್ಪು ಹಾಕೋಬೇಕು. ಮೊಸರು ಹಾಕ್ಕೊಳ್ಳಿ. ಈಗ ಮೊಸರು ಹಾಕೊಂಡು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ನೀಟಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕಲೇಬೇಕು. ನಾನು ಸ್ವಲ್ಪ ಹಾಕಿದ್ದು ಅಷ್ಟೇ, ಅದು ವೈಟ್ ರೈಸಿಗಿರಲಿ ಅಂತ. ಅದು ಆರ್ಲಿ ಬಿಸಿಯಿಂದ ತೆಗೆದ್ಬಿಟ್ಟು ಆರ್ಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆರಕ್ಕಿಟ್ಟಿದ್ದೆ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ, ಸಾಲ್ಟು, ಪುಡಿ ಉಪ್ಪು. ಹೌದು, ಇದನ್ನು ಪುಡಿ ಉಪ್ಪನ್ನು ಹಾಕಬೇಕು. ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ದಾಳಿಂಬೆ, ಇದು ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ದಾಳಿಂಬೆ ತೊಗೊಳ್ಳಿ. ದಾಳಿಂಬೆ ತೊಗೊಬಿಟ್ಟು ದಾಳಿಂಬೆನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಕೊಡಿ ಪ್ಲೀಸ್. ವಿಡಿಯೋ ಸ್ಕಿಪ್ ಮಾಡ್ದಲೇ ದಯವಿಟ್ಟು ನೋಡಿ ಪ್ಲೀಸ್. ಓಕೆನಾ? ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಬ್ಬರು ಮೊಸರನ್ನ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಾಡಿದರೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಮೊಸರನ್ನ ಅಂತ. ಓಕೆನಾ? ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.